ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಬ್ಬ ರಾಜನ ಕತೆ ಇದಕ್ಕೆ ಸ್ವಾಗತ. ಇವತ್ತು ಮತ್ತೆ ಯಾವ ಕತೆ ತಗೊಂಡು ಬಂದಿದ್ದಾನೆ ಅಶೋಕ್ ಅಂತ ತಮ್ಮ ಮನಸ್ಸಿನಲ್ಲಿ ಮತ್ತೆ ಪ್ರಶ್ನೆ ಮೂಡಲೇಬೇಕು ಅಂತ ತಾನೇ ನಾವು ಕೂಡ ಕಥೆಗಳನ್ನು ತಗೊಂಡು ಬರ್ತಾ ಇದ್ದೀವಿ. ಈ ರಾಜ ಮತ್ತೆ ಏನು ಮಾಡ್ದ? ತಮ್ಮ ಮನಸ್ಸಿನಲ್ಲಿ ಇನ್ನೊಂದು ಕೊರಗು ಮೂಡಿರಲೇಬೇಕು. ಈ ರಾಜ ಪ್ರಪ್ರಥಮವಾಗಿ ಪ್ರಜೆಗಳ ಧ್ವನಿ, ಪ್ರಜೆಗಳ ಕೂಗನ್ನು ಕೇಳದೆ ಕಿವುಡಾಗ್ಬಿಡ್ತಾನೆ. ಅದೇ ರೀತಿ ಮಕ್ಕಳ ವ್ಯಾಮೋಹ, ಯಾವ ರೀತಿ ಧೃತರಾಷ್ಟ್ರನಿಗೆ ಮಕ್ಕಳ ವ್ಯಾಮೋಹ ಇತ್ತು, ಮಾಡಿರುವಂತಹ ಪಾಪಗಳು, ಮಾಡಿರುವಂತಹ ಅನ್ಯಾಯಗಳು ಕಣ್ಣಿಗೆ ಕಾಣದೆ ಹೋಗ್ತಿದ್ವೋ, ಕಣ್ಣಿದ್ದು ಕೂಡ ಕುರುಡನಾಗಿದ್ದಾನೆ ಈ ರಾಜ. ಧೃತರಾಷ್ಟ್ರ ವ್ಯಾಮೋಹ ಮಾಡ್ತಾ ಇದ್ದಾನೆ ತನ್ನ ಒಂದು ಪುತ್ರರ ಮೇಲೆ. ಪುತ್ರರು ದುನಿಯಾ ಮಾಡಲಿ, ಏನೇ ಮಾಡಿದ್ರು ಕೂಡ ನನಗೂ ಅದಕ್ಕೂ ಸಂಬಂಧವಿಲ್ಲ. ಪುತ್ರರು ಏನೇ ಮಾಡಿದ್ರು ಕೂಡ ಅಲ್ಟಿಮೇಟಮ್ ಆಗಿ ರಾಜ್ಯದ ಬೊಕ್ಕಸಕ್ಕೆ ಏನು ಹಾನಿ ಉಂಟು ಮಾಡಿ ತಮ್ಮ ಮನೆ ತುಂಬಿಸ್ಕೊತಾ ಇದ್ದಾರೆ, ತಮ್ಮ ರಾಜ್ಯಭಾರವನ್ನು ತುಂಬಿಸ್ತಾ ಇದ್ದಾರಲ್ಲ, ಅದಷ್ಟೇ ಸಾಕು ಅಂತ ಹೇಳಿ ಈ ರಾಜ ವಿದೇಶ ನೀತಿ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಹೇಳಿ ವಿದೇಶಗಳಿಗೆ ಹೋಗಿ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡ್ತಾ ಇದ್ದಾನೆ. ಆದರೂ ಕೂಡ ಯಾವುದೇ ವಿದೇಶಾಂಗ ನೀತಿಗಳು ಕೂಡ ಪ್ರಾಬಲ್ಯವಾಗಿಲ್ಲ. ಧೃತರಾಷ್ಟ್ರನ ವ್ಯಾಮೋಹ ಅಷ್ಟೇ ಕಂಡು ಬರ್ತಾ ಇದೆ ಹೊರತಾಗಿ ರಾಜ್ಯದ ಉನ್ನತಿ, ರಾಷ್ಟ್ರದ ಉನ್ನತಿ ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಭಾರತ